ಇನ್ನು ಹಿಂದೂಗಳ ಮಂಗಳಸೂತ್ರ ಮುಸ್ಲಿಮರ ಪಾಲಾಗಲಿದೆ ಅನ್ನುವಂಥ ಭಾಷಣದ ಹೇಳಿಕೆ ಏನಿದೆ. ಸೊ ಈಗ ಪ್ರಧಾನಿ ಮೋದಿಗೆ ಪ್ರಣಾಳಿಕೆಯನ್ನೇ ಕೊರಿಯರ್ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಈಗ ಕೆಪಿಸಿಸಿ ಕಚೇರಿಯಿಂದ ಪ್ರಧಾನಿ ಮೋದಿ ಅವರಿಗೆ ಕೊರಿಯರ್ ಅನ್ನು ಮಾಡಿರೋದು. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿ ಶ್ರೀನಿವಾಸ್ ಕೊರಿಯರ್ ಅನ್ನು ಮಾಡಿದ್ದಾರೆ. ಸೊ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ತಿಳುವಳಿಕೆ ಇಲ್ಲ, ಮಾಹಿತಿ ಇಲ್ಲ. ಸೊ ಪ್ರಣಾಳಿಕೆಯ ಜೊತೆಗೆ ಸಂವಿಧಾನವನ್ನ ಕೂಡ ಕಳಿಸಿದ್ದೇವೆ ಅಂತ ಬಿ ಶ್ರೀನಿವಾಸ್ ಹೇಳಿದ್ದಾರೆ. ನರೇಂದ್ರ ಮೋದಿರವರಿಗೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಜಾಣಕಾರಿ ಇಲ್ಲ, ತಿಳುವಳಿಕೆ ಮಾಹಿತಿ ಇಲ್ಲ. ಸೊ ಅವರಿಗೆ ಕೊರಿಯರ್ ಮುಖಾಂತರ ನಾವು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮಾನ್ಯ ಪ್ರಧಾನಮಂತ್ರಿರವರು ಈ ಮ್ಯಾನಿಫೆಸ್ಟೋನ ಒಂದು ಸಾರಿ ಓದಿ ಆ ಮ್ಯಾನಿಫೆಸ್ಟೋಲಿ ಕಾಂಗ್ರೆಸ್ನ ಗ್ಯಾರಂಟಿ ಏನಿದೆ ಅಂತ ಅವರು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಪ್ರಧಾನಿಗಳು ವ್ಯಾಖ್ಯಾನ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಸಮಾನವಾಗಿ ಅದನ್ನು ಹಂಚಿಕೆಯನ್ನ ಮಾಡಬೇಕು, ಹಾಗಾಗಿ ಅದನ್ನೆಲ್ಲವೂ ಕೂಡ ಮಾಡ್ತೀವಿ ಅಂತ ಈ ರೀತಿ ಕಾಂಗ್ರೆಸ್ ಎಲ್ಲೂ ಹೇಳಿಲ್ವಾ ಅಥವಾ ಪ್ರಣಾಳಿಕೆಯಲ್ಲೂ ಕೂಡ ಇಲ್ವಾ? ಏನಿದೆ ಡೀಟೇಲ್ಸ್ ಸುಖೇಶ್? ಅರುಣ್, ಒಂದು ಸ್ಪಷ್ಟ, ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥ ಅಂಶ ಇದೆ ಅದರಲ್ಲಿ. ಅನ್ನುವಂಥದ್ದು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ಇನ್ನೊಬ್ಬರನ್ನ ತೆಗೆದುಕೊಂಡು ಮತ್ತೊಬ್ಬರಿಗೆ ಕೊಡ್ತೀವಿ ಅನ್ನೋದಕ್ಕಿಂತಲೂ ದೇಶದ ಸಂಪತ್ತಿನ ಮುಂದಿನ ಹಂಚಿಕೆ ಅನ್ನುವಂಥ ಅರ್ಥದಲ್ಲಿ ಪ್ರಣಾಳಿಕೆಯಲ್ಲಿ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಸಂವಾದ. ಆದರೆ ಪ್ರಧಾನಿಯವರು ಹೇಳುವಾಗ ಒಂದು ಸಮುದಾಯದ ವಿಚಾರವನ್ನು ಪರ್ಟಿಕ್ಯುಲರ್ ತೆಗೆದುಕೊಂಡು ಹೇಳಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರಧಾನಿಯವರಿಗೆ ನಮ್ಮ ಮ್ಯಾನಿಫೆಸ್ಟೋವನ್ನೇ ಕಳಿಸ್ಕೊಡ್ತೀವಿ ಅಂತೇಳಿ ಇವತ್ತು ಕೆಪಿಸಿಸಿ ಕಚೇರಿಯಿಂದ ಪ್ರಧಾನಿಯವರ ಕಚೇರಿಗೆ ಮ್ಯಾನಿಫೆಸ್ಟೋವನ್ನು ಕೊರಿಯರ್ ಮಾಡಲಾಗಿದೆ. ಅಂದರೆ ನೀವು ನಮ್ಮ ಮ್ಯಾನಿಫೆಸ್ಟೋವನ್ನು ನೋಡಿ ಮಾತನಾಡಿ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಮತ್ತೆ ಪ್ರಧಾನಿಯಾದವರು ಒಂದು ಸಮುದಾಯದವನ್ನು ಕುರಿತು ಮಾತಾಡಿದ್ದಾರೆ, ಒಂದು ಸಮುದಾಯದ ವಿರುದ್ಧ ಮಾತಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಕ್ಷೇಪ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಮ್ಯಾನಿಫೆಸ್ಟೋ ನೇರವಾಗಿ ತಲುಪಿಸುವ ಪ್ರಯತ್ನ ಜೊತೆಗೆ ಅರುಣ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ಲಿಲ್ವಾ? ಈ ದೇಶದ ಮೊದಲ ಸಂಪತ್ತು ಹೋಗ್ಬೇಕಾಗಿರೋದು ಮುಸ್ಲಿಮರಿಗೆ ಅನ್ನುವಂಥದ್ದು. ಖಂಡಿತ ಹಿಂದೆ ಆ ಹೇಳಿಕೆಯನ್ನ ಮನಮೋಹನ್ ಸಿಂಗ್ ಅವರು ಕೂಡ ಕೊಟ್ಟಿದ್ರು. ಮಾಜಿ ಪ್ರಧಾನಿಗಳು ಸಂಪತ್ತು ಹೋಗ್ಬೇಕಾಗಿರೋ ಮುಸ್ಲಿಮರಿಗೆ ಮೊದಲನೇದಾಗಿ ಹೋಗ್ಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೂಡ ಹಿಂದೆ ಕೊಟ್ಟಿದ್ರು. ಆಗ್ಲೂ ಕೂಡ ಒಂದಷ್ಟು ಪರ ವಿರುದ್ಧವಾದಂತಹ ವಾದ ವಿವಾದಗಳು ನಡೆದಿತ್ತು. ಈಗ ಪ್ರಧಾನಿ ಮೋದಿ ಅವರು ಹೇಳಿದ ನಂತರದಲ್ಲಿ ಕೂಡ ಇದು ಮತ್ತೊಂದಷ್ಟು ಚರ್ಚೆಗೆ ಮತ್ತು ವಾದ ವಿವಾದಕ್ಕೂ ಕೂಡ ಕಾರಣ ಆದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.